ಪ್ರಿಯರೇ, ದೇವರ ಬಳಿ ಅದ್ಭುತಗಳನ್ನು ಕೇಳುವುದರಲ್ಲಿ ತಪ್ಪೇನಿಲ್ಲ. ಅದು ಪಾಪವೂ ಅಲ್ಲ, ಅಪರಾಧವೂ ಅಲ್ಲ. ದೇವರು ಅನೇಕ ಬಾರಿ ನಮ್ಮ ದುರ್ಬಲ ನಂಬಿಕೆಯನ್ನು ಬಲಪಡಿಸಲು ಪ್ರೀತಿಯಿಂದಲೇ ಅದ್ಭುತಗಳನ್ನು ಮಾಡುತ್ತಾರೆ. ಆದರೆ ಯಾವಾಗ ನಾವು ದೇವರನ್ನು ಪರೀಕ್ಷಿಸಲು, ಆತನ ಅಸ್ತಿತ್ವವನ್ನು ಸಾಬೀತುಪಡಿಸಲು ಅಥವಾ ಅಹಂಕಾರದಿಂದ ನಂಬಲು ನಿರಾಕರಿಸುತ್ತಾ ಅದ್ಭುತ ಮಾಡಿ ಎಂದು ಕೇಳಿಕೊಂಡರೆ ಅಲ್ಲಿ ತೊಂದರೆ ಪ್ರಾರಂಭವಾಗುತ್ತದೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ನಾವು ಇದನ್ನೇ ನೋಡುತ್ತೇವೆ. ಫರಿಸಾಯರು ಪ್ರಭುವನ್ನು ನಂಬಲು ಅದ್ಭುತಗಳನ್ನು ಕೇಳಲಿಲ್ಲ, ಬದಲಾಗಿ ಆತನನ್ನು ತಿರಸ್ಕರಿಸಲು ಕೇಳಿದರು. ಅದಕ್ಕಾಗಿಯೇ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಮನನೊಂದುಕೊಳ್ಳುತ್ತಾರೆ. ಪ್ರಿಯರೇ, ಇನ್ನೊಂದು ಕಡೆ ಪವಿತ್ರ ಗ್ರಂಥದಲ್ಲಿ ಯಾರ್ಯಾರು ವಿನಯದಿಂದ ಆ ಒಂದು ಅದ್ಭುತಗಳನ್ನು ಕೇಳಿದರೋ ಅವರಿಗೆ ಪ್ರಭುವು ಅದ್ಭುತಗಳನ್ನು ಮಾಡಿದ್ದಾರೆ. ಉದಾಹರಣೆಗೆ ಸಂತ ಥೋಮಸ್ ರವರನ್ನು ತೆಗೆದುಕೊಳ್ಳಿ. ಅವರು ಪುನರುತ್ಥಾನವನ್ನೇ ಸಂಶಯಿಸಿದರು ಹಾಗೂ ಹೇಳುತ್ತಾರೆ, ಆತನ ಗಾಯಗಳನ್ನು ನೋಡಲು ಅಥವಾ ಮುಟ್ಟದಿದ್ದರೆ ನಾನು ವಿಶ್ವಾಸಿಸುವುದಿಲ್ಲ ಎಂದು. ಯೇಸು ಅವನಿಗೆ ಮೊದಲನೇದಾಗಿ ಆ ಒಂದು ಗುರುತನ್ನು, ಆ ಒಂದು ಚಿಹ್ನೆಯನ್ನು ನೀಡುತ್ತಾರೆ. ತದನಂತರ ಆತನನ್ನು ಸೌಮ್ಯವಾಗಿ ತಿದ್ದುತ್ತಾರೆ. ನೋಡದೆ ನಂಬುವವರು ಧನ್ಯರು ಎಂದು. ಇಲ್ಲಿ ಸಂತ ಥೋಮಸ್ ರವರು ಸಂಶಯದಿಂದ ಆಳವಾದ ನಂಬಿಕೆಗೆ ಮರಳಿ ಬರುತ್ತಾರೆ ಹಾಗೂ ನನ್ನ ದೇವನೇ, ನನ್ನ ಕರ್ತನೆ ಎಂದು ಘೋಷಿಸುತ್ತಾರೆ. ಆದುದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಫರಿಸಾಯರಂತೆ ಕಠಿಣ ಹೃದಯದಿಂದ ಅದ್ಭುತಗಳನ್ನು ಹುಡುಕದಿರೋಣ. ಯಾವುದೇ ಅದ್ಭುತಗಳು ಕಾಣದಿದ್ದಾಗಲೂ ದೇವರಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳದಿರೋಣ. ಏಕೆಂದರೆ ನಿಜವಾದ ನಂಬಿಕೆಯು ಕೇವಲ ಅದ್ಭುತಗಳ ಮೇಲೆ ನಿಂತಿಲ್ಲ. ನಂಬಿಕೆಯು ಆ ಅದ್ಭುತಗಳಿಗಿಂತ ಮಿಗಿಲಾದದ್ದು. ಇಂತಹ ನೈಜ ವ್ಯಕ್ತಿಗಳಾಗಲು ಬೇಕಾದಂಥ ವರದಾನಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸೋಣ. ಆಮೇನ್. ಅಲ್ಲೆಲೂಯಾ.